ಇವತ್ತು ಬೆಳಗಿನ ಬ್ರೇಕ್‌ಫಾಸ್ಟ್‌ಗೆ ಚಿಕನ್ ಪೆಪ್ಪರ್ ಡ್ರೈ ಮತ್ತೆ ಚಿಕನ್ ಗ್ರೇವಿ ಜೊತೆ ದೋಸೆ ಪ್ರಿಪೇರ್ ಮಾಡಿದ್ರು ಅಮ್ಮ. ಸೊ, ಅದು ಲೆಫ್ಟ್ ಓವರ್ ಇತ್ತಲ್ಲ ಕಾಂಬಿನೇಷನ್ ಸರಿ ಹೋಗುತ್ತೆ ಅಂತ ಹೇಳಿ. ಮತ್ತೆ ಮಧ್ಯಾಹ್ನ ಮೆಣಸಿನಕಾಯಿ ಬಜ್ಜಿ ನಾನು ಪ್ರಿಪೇರ್ ಮಾಡಿದ್ದೆ. ಮತ್ತೆ ಅದ್ರ ಜೊತೆಗೆ ಒಬ್ಬಟ್ಟು. ಮಧ್ಯಾಹ್ನ ಲಂಚ್‌ಗೆ ಇದಾಗಿತ್ತು. ಸೊ, ಬಿಸಿ ಬಿಸಿ ಒಬ್ಬಟ್ಟು ಮತ್ತೆ ಬಜ್ಜಿ ಇದ್ರ ಜೊತೆಗೆ ವೈಟ್ ರೈಸು, ಮಟನ್ ಸಾಂಬಾರ್ ಇತ್ತಲ್ಲ. ಸೊ, ಇದನ್ನ ಹಾಕೊಟ್ಟೆ ಊಟಕ್ಕೆ ಕೃಷ್ಣ ಅವರಿಗೆ. ಮತ್ತೆ ಸಂಜೆ ತನಕ ಆರಾಮ್ಸೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಕೂತಿದ್ವಿ ಅವ್ರ ಕಡೆ. ಮತ್ತೆ ಸಂಜೆ ಆದ್ಮೇಲೆ ಬಾವ ಬಂದ್ರು. ಅಕ್ಕ ಕೂಡ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ಲು. ಯಾಕೆಂದ್ರೆ ಮಂಡೇ ಕ್ಲಾಸಸ್ ಇದೆಯಲ್ಲ ಮಕ್ಳಿಗೆ. ಮಂಡೇ ಹರಿಬರಿನಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಈವ್ನಿಂಗ್ ಹಂಗೆ ಹೊರಟ್ರು. ಸೊ ನಾವುನು ಅಷ್ಟೇನೆ ಮೋನುಗೆ ಕ್ಲಾಸಸ್ ಇರೋದ್ರಿಂದ ನಾವುನು ಸಂಜೆನೆ ಹೊರಡ್ತಾ ಇದ್ವಿ. ಇವ್ರು ಹೊರಟು ಒಂದು 45 ಮಿನಿಟ್ಸ್ ಹಂಗೆ ನಾವು ಕೂಡ ಹೊರಟ್ವಿ. ಸೊ ಅಕ್ಕ ಹೊರಟ್ಲು. ಅವಳಿಗೆ ಬಾಯ್ ಹೇಳ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕಿತ್ತು. ಸೊ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಲಗೇಜ್ ಏನೇನೆಲ್ಲ ಇದೆ ಅದನ್ನ ಪ್ಯಾಕ್ ಮಾಡ್ಕೊಂಡೆ. ಮತ್ತೆ ಅಮ್ಮ ಸ್ವಲ್ಪ ಊಟ ನೈಟ್ ಹೋಗಿ ಏನ್ ಅಡ್ಗೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಲೆಫ್ಟ್ ಓವರ್ ಇದ್ದಿದ್ದಲ್ಲ. ಸೊ ನನಗೂ ಪ್ಯಾಕ್ ಮಾಡಿ ಲಗೇಜ್ ಎಲ್ಲ ಎತ್ತಿಟ್ಕೊಂಡು ಸಂಜೆ ಆಗಿದ್ರಿಂದ ಕಾಫಿ ಎಲ್ಲ ಮಾಡ್ಕೊಂಡು ಕುಡ್ಕೊಂಡು ಸೊ ನನ್ನ ಕಸಿನ್‌ಗೆ ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು ನಾವು ಹೊರಟ್ವಿ. ಅಪ್ಪಾಜಿ ಇರ್ಲಿಲ್ಲ. ಅಪ್ಪಾಜಿ ಎಲ್ಲೋ ಹೊರಗಡೆ ಹೋಗಿದ್ರು. ಸೊ ಹಾಗಾಗಿ ನನ್ನ ಕಸಿನ್ ಅಮ್ಮ ಇಬ್ರು ಇದ್ರು. ಸೊ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನಾವು ಮಂಡ್ಯ ಕಡೆ ಹೊರಟ್ವಿ.